ಇದು ಮಾಡ್ರಿ, ಶರೀರ ಮಾತ್ರ ಅದ್ರ ಇಡಬೇಡ್ರಿ. ಯಾಕಪ್ಪ ಅಂತಂದ್ರೆ ಯಾವಾಗಿದ್ರು ಒಮ್ಮೆ ಬಿಟ್ಟು ಹೋಗೋದನ್ನ ಇದು ನಾಮಸ್ಮರಣೆ. ಈಗ ಇದು ಬಂದೈತಿ ನಾಮಸ್ಮರಣೆ. ಏನಪ್ಪಾ ಅಂತಂದ್ರೆ ಈಗ ನಾಮಸ್ಮರಣೆ ಒಂದೇ ಬಿಟ್ಟು ಮತ್ತೊಂದು ಹೇಳುದಿಲ್ಲ. ನಾಮಸ್ಮರಣೆ ನಮ್ಗೆ ತಾವುಟ ಹೇಳಕ್ ಬರೋದು ದೌಡ. ನಾಮಸ್ಮರಣೆ ಎಲ್ಲರಿಗೂ ಹೇಳ್ತಾರೆ, ನಾಮಸ್ಮರಣೆಯನ್ನು ಮಾಡ್ರಪ್ಪ. ನಾಮಸ್ಮರಣೆ ಬಿಟ್ಟು ನಿಮ್ಗೆ ಉದ್ಧಾರ ಆಗಕ್ಕೆ ಯಾವ ಹಾದಿ ಯಾವೂ ಇಲ್ಲ. ಅನೇಕ ಥರ ಅದಾವ. ಈ ಸತ್ಸಂಗ ಒಂದ ಮಾತ್ರ ನಿಮ್ನೆಲ್ಲವನ್ನು ಕರ್ಕೊಂಡು ಹೋಗೋದು. ಸತ್ಸಂಗ ಅಂತಂದ್ರೆ ಏನ್ರಿ? ಸಂತರ ಸಂಘ ದೊಡ್ಡ ರೈಲ್ವೆ ಇದ್ದಂಗೆ ಇದು. ರೈಲ್ವೆದಾಗ ನೋಡ್ರಿ ಯಾವ್ದು ಬ್ಯಾಡ ಅನ್ನೋದಿಲ್ಲ. ಉಳಿದದಾವ ಸಂಘ, ಅನೇಕ ಥರ ಸಂಘ ಅದಾವ, ಎಲ್ಲ ಕರ್ಕೊಂಡು ಇವೇನೈತಿ ರೈಲ್ವೆ ಯಾರಿಗೂ ಬೇಡ ಅನ್ನೋದಿಲ್ಲ. ಕೋಳಿ ಬೇಡ ಅನ್ನೋಲ್ಲ, ಎತ್ತ ಬೇಡ ಅನ್ನೋಲ್ಲ, ಕಾಳು ಬೇಡ ಅನ್ನೋದಿಲ್ಲ, ಕುಂಡ್ರದಾರ ಬೇಡ ಅನ್ನೋದಿಲ್ಲ, ಕುಂಡ್ರದಾರ ಅನ್ನೋದಿಲ್ಲ. ಎಲ್ಲಾರನ್ನೂ ರೈಲ್ವೆ ಹೋಯ್ತಿತ್ತಿಲ್ಲೋ. ಹಂಗಿದು ಸಂತ ಮಾರ್ಗ ಏನೈತ್ರಪ್ಪ ಅಂತಂದ್ರ ರೈಲ್ವೆದ ಮಾರ್ಗ ಇದ್ದಂಗ. ಯಾರು ಬೇಕಾದವ್ರು ಬರಲಿ, ಇವ್ರ ಅನ್ನಂಗಿಲ್ಲ, ಎಲ್ಲಾರನ್ನೂ ತಕೊಂಡ್ ಹೋಗೈತಿ. ಸಂತ ಸಮಾಗಮಿ ದರಾವೆ ಆವಡಿ ಕರಾವೆ ತಾತಡಿ ಪಾರ್ ಮಾಡ್ತಾಚಿ. ಪಾರ್ ಮಾಡ್ತಾ ಶುದ್ಧ ಆಗ್ಬೇಕಾರ ಸಂತರ ಒಳಗನ್ನ ಬರ್ಬೇಕು. ಸಂತರ ಒಳಗೆ ಬಂದ್ರೆ ಪಾರ್ ಮಾಡ್ತಾ ಶುದ್ಧ ಆಕೈತಿ. ಈಗ ಯಾಕಪ್ಪ ಅಂತಂದ್ರ ಈಗ ಲಕ್ಷಲ ಈ ಕಡೆನ ಐತಿ, ದೌಡ ಇದು ಮಾಡೋದೈತಿ, ಕೆಲ್ಸಗಳು ಬಾದವು, ಊಟದ ಮತ್ತು ಚಿತ್ಕಾರ ಅದು ಇದು ಹಂಗ ಚೀಪ್ ಹಚ್ಕೊತ ಹೋಗೋದಲ್ಲ. ಇದ 3 ಸಂಪ್ರದಾಯ ರೀ. 3 ಸಂಪ್ರದಾಯ ಅಂದ್ರೆ ಮುಖ್ಯ ವಿಷ್ಣು ಚೈತನ್ಯ ಸಂಪ್ರದಾಯ ಏತುನಿ ಹಂಸರೂಪಿ ಬ್ರಹ್ಮ ಉಪದೇಶ ಶ್ರೀಹರಿ ಚತುರ್ದಶಿ ಹರಿ ಭಾಗವತ್. ಇದಾಗ ವಿಷ್ಣುಂದ ಕಡೆಯಿಂದ ಬಂದದ್ದು. ಆದಿನಾಥ ಗುರು ಸಕಲ ಸಿದ್ಧಾಂತ ಮಚಂದ್ರ ತೈಚ ಮುಖ ಶಿಷ್ಯ ಮಚಂದ್ರ ಬೋಧ ಗೌರಸೆ ಗೋರಕ್ಷಿ ಒಳಗೆ ಗೈನಿ ಪ್ರಸಾದ ನಿವೃತ್ತಿ ದಾತಾರ ಜ್ಞಾನದೇವ ಸಾರ. ಇದು ಶಂಕರ್ ಪರಮಾತ್ಮನ ಕಡೆಯಿಂದ ಬಂದದ್ದು. ಇನ್ನೊಂದು ಬಂದೈತ್ರಿ ಬ್ರಹ್ಮನ ಕಡೆಯಿಂದ. ಅವು ಏನಪ್ಪ ಜೋ ನಿರ್ಗುಣ ಅದು ಎಲ್ಲ ಏನು ಕುಡಿದವು ನಮ್ಮ ವಾಸ್ಕರ ಮಲ್ಲೋ ಅಪ್ಪೋಳ ಕುಡಿದವೆಲ್ಲ. ಎಲ್ಲಾನು ಭೇದ ಇಲ್ಲ. ನನ್ನ 3 ಸಂಪ್ರದಾಯ ಹರಿಹರ ಭೇದ ಕರಾನಕ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಪ್ಪ ಅಂತಂದ್ರೆ ಹರಿನ ಅವನದಾನು, ಹರನ ಅವನದಾನು, ಶಿವನ ಅವನದಾನ, ರಾಮ ಅವನದಾನ. ಅದಕ್ಕೆ ಆ ದೇವ್ರು ಈ ದೇವ್ರು ಅನ್ನಕ್ ಹೋಗ್ಬೇಡ್ರಪ್ಪ. ಅಕ್ಲಾಂಡ್ ಕೊಟ್ಟು ಬ್ರಹ್ಮಾಂಡ ಯಾಕಾಗಿ ನಿಂತಾನೆ ಇಟ್ಟಲಾಗಿ. ಅದಕ್ಕೆ ಇನ್ನ ನಮಗೆ ಊಟ ಊಟಿ ವಯ ಸಂಸಾರ ತುಟಿ ಐಸ ಲಾಭ ಬಾಂಧ ಗಾಟಿ विठ्ठल पाय पडो मिठी नाम परते साधन नाही जेतो खर्चे अनेक काही आकारोनी सांगे तुका नाम घेता राहू नका. हा ಹೇಳ್ರಿ. आकारोनी सांगे तुका 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 आकारोनी आकारोनी सांगे तुका आकारोनी सांगे तुका नाम घेता राहू नका 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 नाम घेता राहू नका
ऐसा लाभ मांगनाथी 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 ऐसा रब भगवती विठ्ठल पाये पारमिती विठ्ठल पाये पारमिती ऐसा लाभ मांगनाथी ऐसा लाभ मांगनाथी ऐसा लाभ मांगनाथी ऐसा लाभ ऐसा लाभ ऐसा लाभ ऐसा लगे ಯಾವ ಅಖಂಡ ಹರಿನಾಮ ಸಪ್ತಾಹ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಯಾವ 2ನೇ ದಿವಸದ ಸೇವೆಯನ್ನು ಹರಿಭಕ್ತ ಪಾರಾಯಣರಾದಂಥ ಯಮುನಪ್ಪ ಮಹಾರಾಜರ ಕುರಿ ಸಾಕಿನ ಮಲ್ದಿ ತಮ್ಮದೇ ಆದಂಥ ಒಂದು ತಮ್ಮ ಪರಮಾತ್ಮ ಎಷ್ಟರ ಮಟ್ಟಿಗೆ ಬುದ್ಧಿ ಕೊಟ್ಟಾನ ಅಂಥವನ್ನು ಜ್ಞಾನವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರ. ಅದೇ ರೀತಿಯಾಗಿ ಈ ಗ್ರಾಮದೊಳಗೆ ಈ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಭವ್ಯ ದಿವ್ಯವಾಗಿ ಮಂದಿರವಾಗಿ ನಿರ್ಮಾಣ ಮಾಡಬೇಕಾದ್ರೆ ಅನೇಕರು ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಶಾಲೆಯಾಗಿದ್ದವ್ರು ಮಾತಾಡಿ ಕೊಡಿಸ್ಬೇಡ ಹುಡುಗರು ಒಂದು ಸ್ವಲ್ಪ ನಾಳಿಂದ ಅಲ್ಲಿ ಕಮಿಟಿ ಅವ್ರು ಒಂದು ಸ್ವಲ್ಪ ವಿಶೇಷ ಸೂಚನೆ ಹೇಳಿದ್ರಿ ಇರಲಿ. ಯಾವ ಈ ಕಾರ್ಯಕ್ರಮ ಯಾವ ವೇಳೆದೊಳಗೆ ರಾಮಾಯಣದೊಳಗೆ ತ್ರೇತಾಯುಗದೊಳಗೆ ವಿಚಾರ ಮಾಡಿರ ರಾಮಪ್ರಭು ಸೇತುವೆಯನ್ನು ಕಟ್ಟಬೇಕಾದ್ರನ ರಾಮಪ್ರಭು ಒಬ್ಬೇ ಅಲ್ಲ, ಅದರೊಳಗೆ ಅನೇಕರು ಎಲ್ಲರೂ ಸೇವೆಯನ್ನು ಸಲ್ಲಿಸಿದಾರ. ಅದರ ಒಳಗನ ಅಳಿಲು ಸೇವೆ ಅಂತೇಳಿ ಮಾಡಿದವರು ಅದಾರ. ತರಲಿ ತರತಿ ಹಾ ಭರವಸ, ಅಲ್ಲಿ ರಾಮ ಅನ್ನುವಂಥ ಅಕ್ಷರವನ್ನ ಆ ಮಂತ್ರವನ್ನು ಬರೆದಾಗ ಆ ಕಲ್ಲು ಸದೇಕ ಆ ನೀರಿನೊಳಗೆ ತೇಲಿದನ. ಅದರ ಒಳಗೆ ಒಂದು ಇನಿಚು ಸದೇಕ ಸೇವಾ ಮಾಡಿದ, ಅದಕ್ಕೆ ಅಳಿಲು ಸೇವೆ ಅಂತಾರ. ಇಂಥದೊಂದು ಇಮಾರತ್ ಆಗಬೇಕಾಗಿತ್ತಂದ್ರ ಈ ಗ್ರಾಮದೊಳಗೆ ಎಲ್ಲರೂ ಅನೇಕ ಜನರು 1000 ಕೊಟ್ಟವರು, ನಿನ್ನಿನ ದಿವಸ ಹಿಡಿದು 1000 ಕೊಟ್ಟವ್ರು ಅದಾರ, ಲಕ್ಷ ಕೊಟ್ಟವ್ರು ಅದಾರ. ಏನಾರು ಅನೇಕ ತಮಗೆ ಪರಮಾತ್ಮ ಯಥೇಚ್ಛ ಪೂರ್ವಕ ಯಾರ್ಯಾರು ಯಾವ ರೀತಿಯನ್ನ ಕೊಟ್ಟದಾರಲ್ಲ ತಮ್ಮ ಪಟ್ಟಿ ಕೊಡಲು ಅರ್ಧನೂ ಪಟ್ಟಿ ಕೊಡೋದು ಅಲ್ದನೂ ಈ ಗ್ರಾಮಸ್ಥರು ಅನೇಕ ಈ ಮಂದಿರವನ್ನು ಕಲ್ಲ ಉಸುಕ ಮಣ್ಣ ತೊಗೊಂಬರಬೇಕಾಗಿತ್ತ. ಈ ಕೆಲಸಕ್ಕನೇ ಈಗ 4-5 ವರ್ಷ ಈ ಗುಡಿ ನಿರ್ಮಾಣ ಪ್ರಾರಂಭ ಆದಾಗ ಪ್ರಾರಂಭದಿಂದ ಇಲ್ಲಿವರೆಗೇನು
ಈ ಗ್ರಾಮಸ್ಥರಾದಂಥ ಟ್ರ್ಯಾಕ್ಟರ್ ಮಾಲಕರಾದಂಥ ಯಾವುದೂ ಬಾಡಿಗೆ ತಗೋಲಾರ್ದಂಗನ ಮುಫತ್ತವಾಗಿ ತಮ್ಮ ಗ್ರಾಮಸ್ಥರ ಸಲುವಾಗಿ ಈ ಮಂದಿರ ಇಮಾರತ್ತು ಕೊಟ್ಟೋ ಸಲುವಾಗಿ ಅವ್ರು ಸೇವೆ ಮಾಡಿದಾರ. ಅವರಿಗೆ ಏನಪ್ಪ ಅಂದ್ರೆ ಸೇವೆದ ಪುಲ್ಲದ ಪಾಕೆಟ್ ಅನ್ನೋಗೋಸ್ಕರವಾಗಿ ಆಶೀರ್ವಾದ ಒಂದು ರೂಪದೊಳಗನ ಅವರಿಗೆ ನಮ್ಮ ಮಹಾತ್ಮರಿಂದ ಪೂಜ್ಯರಿಂದ ಅವರಿಗೆ ಒಂದು ಆಶೀರ್ವಾದ ರೂಪದ ಸತ್ಕಾರ ಅಲ್ಲದ ಒಂದು ಆಶೀರ್ವಾದ ಪರಮಾತ್ಮ ಇನ್ನಿಷ್ಟು ಇಂಥ ಶಕ್ತಿ ಸೇವಾ ಮಾಡ್ಲಿಕ್ಕೆ ಅವ್ರು ಪರಮಾತ್ಮ ಒದಗಿಸಿಕೊಡ್ಲಿ ಅಂತೇಳಿ ಅವ್ರಿಗೆ ನಮ್ಮ ಕೀರ್ತನಗಾರ ಮಹಾರಾಜರಿಂದ ಶಾಲವನ್ನು ಹಾಕಿ ಮಾಲೆ ಹಾಕೊಂದು ಆಶೀರ್ವಾದ ಶ್ರೀಫಲ ಕೊಡ್ತೀವಿ. ಈ ರೀತಿಯಾಗಿ ದಿವಸಾಲು ಒಂದು 10 ಜನರದ್ದು ಮಾಡ್ತು. ಮುಂದೆ ಮಹಾಪ್ರಸಾದದ ಲೇಟ್ ಆಗ್ತದನ ಅದ್ರಗೋಸ್ಕರವಾಗಿ ದಿನಾಲು ಅವರ ಕಮಿಟಿಯವರು ಯಾರು ನಮಗೆ ಹೆಸರನ್ನು ಹೇಳಿರ್ತಾರಲ್ಲ ಅವರ ಹೆಸರನ್ನು ನಾವು ಹೇಳ್ತೀವಿ. ಆ ಹೆಸರು ಹೇಳಿದಂಥ ಸದ್ಭಕ್ತರು ಸೇವೆ ಮಾಡಿದಂಥ ಮಹಾತ್ಮರು ಪುಣ್ಯಾತ್ಮರು ಬಂದ ಆ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು. ನಾಳೆ ನಾಡ್ದ ಅಂದ್ರೆ ಕೊನೆಯದಾದಂಥ ಮಟ್ಟನು ಎಲ್ಲ ಒಂದೇ ದಿವಸ ಅಂದ್ರೆ ಇವು ಆಶೀರ್ವಾದ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಹೋಗುವಂಥ ಸಂತರಿದ್ದಿರ್ತಾರೆ, ಪರಸ್ಥಳದಿಂದ ಬಂದಂಥ ಸತ್ರಿಗೆ ಆಶೀರ್ವಾದಿಸಬೇಕು, ಅವ್ರಿಗೂ ಶ್ರೀಫಲ ಕೊಡಬೇಕು. ಪಂಢರಪುರದಿಂದ ಗುರುಗಳು ಬಂದಿರ್ತಾರೆ. ಹಿಂಗೆ ಅನೇಕ ಕೊನೆಯ ದಿವಸಕ್ಕೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಆಗೋದಿಲ್ಲ. ಇವತ್ತಿಂದ ಹಿಡ್ಕೊಂಡು ಈ ಸತ್ಕಾರ ಈಗ ಆಶೀರ್ವಾದ ಕಾರ್ಯಕ್ರಮ ಪ್ರಾರಂಭ ಆಗ್ತದನ. ಕೀರ್ತನ ಮುಗಿಯುವ ಹಂತದೊಳಗನ ದಿವಸಾಲು ಒಂದು 10-15 ಜನರಿಗೆ ಅವರಿಗೆ ಆ ಕಮಿಟಿಯವರು ಗುರುತಿಸಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯೊಳಗೆ ಸೇವಾ ಸಲ್ಲಿಸಿದಾರ ಆ ರೀತಿಯೊಳಗೆ ಎಲ್ಲರಿಗೂ ಒಂದು ಆ ಆಶೀರ್ವಾದ ಶ್ರೀಫಲವನ್ನು ಕೊಡ್ತಾರೆ. ನಾವು ಹೆಸರು ಹೇಳ್ತಿದ್ದೆವು. ಆ ಹೆಸರು ಹೇಳಿದ ಕೂಡಲೇ ಆ ಸದ್ಭಕ್ತರು ಬಂದ ಯಾವ ಶ್ರೀಯುತರಾದಂಥ ಸದ್ಭಕ್ತರಾದಂಥ ಬಾಳೇಶ್ ರೆಡ್ಡಿಯವರು ಕೂಡ ಬಂದ ಈ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಬಸವರಾಜ ಕಲ್ಲೋಳಿಯವರು ಕೂಡ ಈ ಆಶೀರ್ವಾದ ಶ್ರೀಫಲವನ್ನು ತಗೋಬೇಕು. ಬಸವರಾಜ ದುಂಡಪ್ಪ ಬೆಳಗಿಯವರು ಕೂಡ ಬಂದ ಈ ಆಶೀರ್ವಾದವನ್ನು ತೆಗಿಬೇಕು. ನಿಂಗಪ್ಪ ಬಿರನಗಡ್ಡಿ ಹಾಗೂ ಭಾರತ್ ಪಾಟೀಲ್, ಬಸವರಾಜ್ ಮುತ್ತಾರ್, ರಮೇಶ್ ಪರಕನಟ್ಟಿ, ಪ್ರಕಾಶ್ ಕಳಸನ್ನವ್ರ, ಮಹಾದೇವ್ ಬಾಳಪ್ಪ ಪಾಟೀಲ್ ಇವು ಹೆಸರು ಹೇಳಿದಂಥ ಎಲ್ಲ ಸದ್ಭಕ್ತರು ಎಲ್ಲರೂ ಒಬ್ಬೊಬ್ಬರಾಗಿ ಬಂದ ಆ ಬೇಗನೆ ಮುಂದೆ ಪ್ರಸಾದ ಲೇಟ್ ಆಗ್ತದನ. ನಮಗೆ ನಿನ್ನಿನ ದಿವಸ ವಾರ್ನಿಂಗ್ ಮಾಡಿದ್ದಾರೆ ಎಲ್ಲರೂ ಊರನವರು ಕೂಡಿ 9 ಗಂಟೆಗೆ ಅನ್ಕೊಡ್ದು ಕೀರ್ತನೆ ಮುಗಿಸ್ಬೇಕ್ರಿ ಅಂತ ಹೇಳಿದಾರೆ. ನಮ್ಮ ತಾಯಂದ್ರು ಬಂದಾರ 9 ಗಂಟೆಗೆ ಮುಗಿಸ್ಬೇಕಂದ್ರೆ ಬರೋದು ಇವರು 9 ಗಂಟೆಗೆ ಬಂದಾರ. ಈಗಲೇ ಹೆಸರು ಹೇಳಿದಂಥ ಸದ್ಭಕ್ತರು ಬಾಳೇಶ್ ರೆಡ್ಡಿ ಅವರು ಬಂದ ಇದನ್ನು ಆಶೀರ್ವಾದ ತಗೋಬೇಕು. ಶಾಲೆ ತಗೋರಿಯಪ್ಪ, ಇಲ್ಲಿ ಮುಂದೆ ಬರೀ ಕಡೆ ಅಲ್ಲಿ ಯಮನಪ್ಪ ಮಹಾರಾಜರು ಮಾಡ್ರಿ. ಅವ್ರಿಗೆ ಬಾಳೇಶ್ ರೆಡ್ಡಿ ಅವರು ಬಂದ ಈ ಸತ್ಕಾರವನ್ನು ಈ ಆಶೀರ್ವಾದವನ್ನು ತೆಗೆದುಕೊಳ್ಬೇಕ. ತಮ್ಮಲ್ಲಿ ಬೇಗ ಬರ್ರಿ ಹೆಸರು ಹೇಳಿದಂಥವ್ರು. ಇದಾದ ನಂತರ ಬಸವರಾಜ ಕಲ್ಲೋಳಿ, ಬಡ ಹಾಕ್ರಿ. ಪುಂಡಲೀಕ ವರದಾರಿ ವಿಠಲ. ಮುಂದಿನವರು ಬಸವರಾಜ ಕಲ್ಲೋಳಿ ಅವರು. ಅದೇ ನಿಂತಾಗಿ ಬಸವರಾಜ ದುಂಡಪ್ಪ ಬೆಳವಿ, ನಿಂಗಪ್ಪ ಬಿರನಗಡ್ಡಿ, ಭಾರತ್ ಪಾಟೀಲ್, ಬಸವರಾಜ್ ಮುತ್ತಾರ್, ರಮೇಶ್ ಪರಕನಟ್ಟಿ, ಪ್ರಕಾಶ್ ಕಳಸನವ್ರ, ಮಹಾದೇವ್ ಬಾಳಪ್ಪ ಪಾಟೀಲ್ ಒಬ್ಬೊಬ್ಬರಾಗಿ ಬರ್ರಿ. ಲೀಕ್ ವರದಾರ್ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್. ಇಂಥ ಪುಣ್ಯಮಯವಾದಂಥ ಕಾರ್ಯಕ್ರಮಕ್ಕೆ ಈ ಮಂದಿರ ನಿರ್ಮಾಣ ಯಾವ ವೇಳೆಕ ಬುನಾದಿ ಮಂದಿರವನ್ನು ಪಾಯ ಹಾಕಿದಾರ, ಪಾಯ ಹಿಡ್ಕೊಂಡು ಇಲ್ಲಿವರೆಗಿನ ಅನೇಕ ಜನರು ಸೇವೆ ಸಲ್ಲಿಸಿದ್ದಾರ. ಯಾರು ಪ್ರತ್ಯಕ್ಷ ಸೇವೆ ಮಾಡಿದಾರ, ಯಾರು ಅಪ್ರತ್ಯಕ್ಷವಾಗಿ ಯಾರಿಗೆ ಕಣ್ಣಿ ಕಾಣುವಂಗೆ ಮಾಡಿದ್ರು, ಯಾರು ಕಣ್ಣಿ ಕಾಣಲಾರ್ದಂಗರು ಸೇವೆ ಮಾಡಿದಾರ. ಅಂತ ಎಲ್ಲರಿಗೂ ಸದ್ಭಕ್ತರಿಗೆ ಇವತ್ತಿನ ದಿವಸ ಆಶೀರ್ವಾದ ಸ್ವರೂಪದೊಳಗೆ ಅವರಿಗೆ ಒಂದು ಸತ್ಕಾರ ಕಾರ್ಯಕ್ರಮ. ನಾಳಿನ ದಿವಸ ಕೂಡ ಒಂದು 10-15 ಜನ ಅದ. ನಾಡ್ದು ಒಂದು ದಿವಸ ಕೊನೆಯ ದಿವಸ ಅಂದ್ರೆ ಮೆರವಣಿಗೆ ಕಾರ್ಯಕ್ರಮದ ಸುತ್ತ ಪರಸ್ತ ಹಳ್ಳಿದಿಂದ ಅನೇಕ ದಿಂಡಿಗಳು ಆಗಮಿಸ್ತಿದ್ದಾವ. ಅದನಂತರ ಪಂಢರಪುರದಿಂದ ಸದ್ಗುರುಗಳು ಆಗಮಿಸ್ತಿದ್ದಾರ. ಇರ್ಲಿ,
श्री ज्ञानदेव तुकाराम. ಹತ್ತು ಜನ ಬಂದ್ರೆ ನೋಡ್ರಿ, ಮಂಜು ಬಂದ್ರು. ನಾಳಿನ ದಿವಸ ಅವ್ರು ಯಾರು ಸತ್ಕಾರ ಅದಾವಲ್ಲ ಮುಂಜಾನೆ ಅವ್ರಿಗೆ ಫೋನ್ ಹಚ್ಚಿ ಹೇಳಿ ಅವ್ರು ಇಲ್ಲಿ ಹೆಸರು ಬರ್ಸ್ರಿ. ನೀವು ನಾಳೆ ನಾಡ್ದ ಹಿಂಗೆ ಪ್ರತಿ ದಿವಸಲೂ ಯಾರು ಅನ್ನದಾನ ಮಾಡಿದವ್ರು ಅದಾರ, ಅನೇಕ ಜನರು ಇಲ್ಲಿ ಸತ್ಕಾರ ಮೂರ್ತಿಗಳದಾರ. ಪ್ರತಿ ದಿವಸಲೂ 10 ಜನರದ ಮಾಡ್ತಾ ಹೋಗ್ತದನ. ಕೊನೆಯ ದಿವಸಕ್ಕನ ಸದ್ಗುರುಗಳ ಪರಸ್ಥಳದಿಂದ ಬಂದಂಥ ಸಂತರ ಆಶೀರ್ವಾದ ಇರ್ತದನ. ಅದಕ್ಕೋಸ್ಕರವಾಗಿ ಹಿಂದೇ ದಿವಸದ ಕಾರ್ಯಕ್ರಮ ಮಹಾನ ಯಜ್ಞ ಹೋಮ ಹವನ ಇನ್ನಿತರ ಈಗ ಕೊನೆಯದಾಸ ಸೇವಾ ಭಾಳದಾವ, ಕಾರ್ಯಕ್ರಮ ಭಾಳದಾವ. ಅದಕ್ಕೋಸ್ಕರವಾಗಿ ಪ್ರತಿ ದಿವಸಲೂ ಅವ್ರನ್ನ 10-15 ಜನರನ್ನು ಯಾಕಪ್ಪ ಅಂದ್ರನ ಮಂಟಪದೊಳಗೆ ವೇದಿಕೆ ಮಾಡೋಕ್ಕಿಂತನೂ ಸಂತರ ಆಶೀರ್ವಾದ ಬಹಳದದನ. ಸಂತ ದರ್ಶನಿ ಹಾಲಾವ ಪದ್ಮನಾಭ ಜೋಡಿಲ. ಆದರೆ ಯಾವ ಈ ರೀತಿಯಾಗಿ ಈ ಮಂದಿರವನ್ನು ನಿರ್ಮಾಣ ಇಮಾರತ್ ಆಗಬೇಕಾದ್ರೆ ಅನೇಕ ಜನರು ಸೇವೆ ಸಲ್ಲಿಸಿದ್ದಾರೆ. ನಾಳಿನ ದಿವಸನೂ ಕೂಡ 10-15 ಜನರು ಆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಮತ್ತು ನಾಳಿನ ದಿವಸ ಇವತ್ತು ಅಮಾವಾಸ್ಯದ ಕಾರಣಾಂತರವಾಗಿ ಅನೇಕ ಜನರು ಇವತ್ತು ಪಾರಾಯಣದೊಳಗೆ ಪಾಲ್ಗೊಳ್ಳೋಕ್ಕಾಗಿಲ್ಲ. ನಿನ್ನಿನ ದಿವಸ ಹೇಳಿದ್ದೀವಿ, ನಾಳೆ ಆದಷ್ಟು ಮಟ್ಟಿಗೆ 108 ಗ್ರಂಥದ ಅನುಷ್ಠಾನ ಆದ್ರೆ ಈ ಇಮಾರತ ಕಟ್ಟಿದಕ್ಕೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ತದನ. ಅದಕ್ಕೋಸ್ಕರವಾಗಿ ಇಲ್ಲಿ ಸೇರಿದಂಥ ಎಲ್ಲರೂ ಸದ್ಭಕ್ತರು ತಮ್ಮ ಮನೆಯೊಳಗೆ ತಮ್ಮ ಮಕ್ಕಳವನ್ನು ಈಗ 10 ಅಧ್ಯಾಯ ಆಗಿದಾವ, ಇನ್ನು 8 ಅಧ್ಯಾಯ ಉಳಿದಾವ. ಇನ್ನು 8 ಅಧ್ಯಾಯದಾಗ ಗಾಡಿ ದಾಟಿ ಹೊದ್ದದಿಂದ ನಾಳೆ ನಮ್ಮದು ಮಕ್ಕಳನ್ನ ಕುಣಿಸಿರಿ ಚಲೋ ಆಕತ್ತು ಪಾರಾಯಣಕ್ಕೆ ಅನ್ನಬೇಕು ಹೋಗ್ಬೇಡ್ರಿ. ಇನ್ನೊಂದು 5-6 ದಿವಸ ಅದನ. ಗಾಡಿ ದಾಟಿ ಹೋದದಿಂದ ಟಿಕೆಟ್ ತೆಗಿಸ್ರೇ ಏನಪ್ಪ ಅಂದ್ರೆ ವ್ಯರ್ಥ ಆಕ್ಕದನ. ಈ ಕಾರ್ಯಕ್ರಮ ಮುಗಿದ ನಂತರ ನಾವು ನಮ್ಮ ಮಕ್ಕಳಿಗೆ ಕುಣಿಸ್ಬೇಕಾಗಿತ್ತು ಪಾರಾಯಣ ಅಂದ್ರನ ಮುಂದಿನ ವರ್ಷ ಮಟ್ಟ ಇದು ಕಾರ್ಯಕ್ರಮ ಸಿಗಂಗಿಲ್ಲ. ಇವತ್ತು 2 ದಿವಸ ಹೋಗಿದಾವ, ಇನ್ನು 5 ದಿವಸ ಉಳಿದವ್ರಿ. ಅದಕ್ಕಾಗಿ ನಾಳೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮುಂಜಾನೆ ಜ್ಞಾನೇಶ್ವರಿ ಪಾರಾಯಣ, ಕಾಕಡಾರತಿ, ಪ್ರವಚನ, ಹರಿಪಾಠ, ನಾಳಿಂದ ದೂರದಿಂದ ಅತನಿ ಅಜಗಡೆದ ಪಂಢರಪುರ ಸಮೀಪದಿಂದ ಒಬ್ಬರು ಮಹಾರಾಜರ ಕೀರ್ತನಕ್ಕೆ ಬರ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಈ ರೀತಿಯಾಗಿ ನಾಳೆ ಒಂದು ಟೈಮಿಂಗ್ ಮಾಡ್ಕೋರಿ ತಾಯಂದ್ರೆ ಸರಿಯಾಗಿ ಬರೋಬ್ಬರಿ ಕೀರ್ತನ ಶ್ರವಣ ಮಾಡಲೇಬೇಕು. ಕೇಳಬೇಕನ್ನೋರು ಯಾರದಿರಲ್ಲ, ಕೇಳಬೇಕನ್ನವ್ರೆ. ಮತ್ತು ಕೇಳಬೇಡ ಅನ್ನೋರು ನೀವು 9 ಮುಂದೆ ಬಂದರೂ ನಡಿತೈತ್ರಿ. ಕೇಳಬೇಕನ್ನವ್ರು ಏನದರಲ್ಲ 7 ಗಂಟೆಗೆ ಬರ್ರಿ. ಏನ್ರಿ ನಾಳೆ ಬರೋರು ಮಹಾರಾಜರು ಹೆಂಗೆ ಅದಾರ ಅಂದ್ರನ ಅವ್ರು ಕೇಳ್ತಾರೆ, ಎಲ್ಲರಿಗೂ ಕೀರ್ತನ ತಿಳಿತೈತ್ರಿ ಅಂತ ಕೇಳ್ತಾರೆ ಅವ್ರ. ನೀವೆಲ್ಲರೂ ಏನು ಹೇಳವ್ರಿ? ಅವ್ರು ಭಾಳ ಬೇರಿಕಿದಾರೆ ನಾಳೆ ಬರೋವ್ರಿ. ಎಲ್ಲರಿಗೂ ಕೀರ್ತನ ತಿಳಿತೈತ್ರಿ ಅಂದ್ಕೂಲೆ ನೀವು ತಿಳಿಯಂಗಿಲ್ರಿ ಅಂದ್ಕೂಲೆ ತಿಳಿದಾರ ಮಂದಿ ಮುಂದೆ ನಾವೇನು ಕೀರ್ತನ ಹೇಳೋದು ಜೈ ವಿಠಲ ಆರತಿ ಮಾಡಿ ರೊಕ್ಕ ತೊಗೊಂಡು ಹೋಗಿಬಿಡ್ತಾರೆ ಅವರು. ಮತ್ತು ಅವ್ರನ್ನ ಒಂದು ಊರಾಗ ಮತ್ತೆ ಕರೆಸಿದ್ರಿ. ಮತ್ತು ಅವ್ರನ್ನ ಕರೆಸಿರು, ಎಲ್ಲರಿಗೂ ನಿಮ್ಗೆ ಕೀರ್ತನ ತಿಳಿತೈತೆ ಅಂದ್ಕೂಲೆ ಪೈಲೆ ದಿವಸ ಇಲ್ಲ ಅಂದ್ರಲ್ಲ, ಮರನೇ ದಿವಸ ಅಂದರು ಇನ್ನು ನಾವೆಲ್ಲರೂ ತಿಳಿತೈತೆ ಅನ್ನೋದು ಅಂದರು. ಮರನೇ ದಿವಸ ನಾವೆಲ್ಲರೂ ಕೀರ್ತನ ನಿಮಗೆಲ್ಲರೂ ತಿಳಿತೈತೆ ಅಂದರು. ಹಾಂ ನಮಗೆಲ್ಲರಿಗೂ ಕೀರ್ತನ ತಿಳಿತೈತಿರಲ್ಲ ಮಹಾರಾಜರು. ತಿಳಿದವ್ರ ಮುಂದೆ ನಾವೇನು ಹೇಳೋದೈತೆ ಅಂದ್ರೆ ಬೋಲಾ ಪುಂಡಲಿ ಕೊರದರಿಟ್ಟಲ್ಲ ಬೋಲ ಹಾಕಿದ ವಾದು ಕಮಿಟಿ ಅವ್ರು 5ಕ್ಕೆ 5 ಹೋದ್ರು, 5,000 ಹೋದ್ರಿ. ಮತ್ತು 5,000 ಹೋದು ಊರಾನವ್ರು ಅಂದರು ನಮ್ಮ 10,000 ತೋಟ ಲುಕ್ಸಾನ್ ಹೋಗ್ತೀನಿ ಹೆಂಗೆ ಮಾಡೋದ್ರಿ ಅಂದ್ರೆ ಅವ್ರು 10,000 ಆದವು ಅಂದ್ರೆ ಇನ್ನು 10,000 ಹೋಗ್ಲಿ ಅಂದರು. ಅವಾಗ ಗಂಡ್ಮಕ್ಳು ಏನು ಅನ್ನಂದ್ರು ನಮ್ಗೆ ತಿಳಿತೈತೆ ಅನ್ನೋದು, ಹೆಣ್ಮಕ್ಳು ನಮ್ಗೆ ತಿಳಿಯಂಗಿಲ್ಲ ಅನ್ನೋದು ಅವ್ರಿಗೆ. ಅಂದ್ರೆ ಅಡ್ಡ ಕ್ವಶನ್ ಹಾಕೊಂಡು ಕುಂಡ್ರದು ಅಂದ್ರೆ ಮತ್ತು ಅವನ ಕೀರ್ತನಗಾರನ ಕರೆಸಿರು. ಕೀರ್ತನಗಾರ ಕರೆಸಿದ ಕೂಡಲೇ ಅವರ ಕಾಯ ಮಂತಾತ್ ಮಹಾರಾಜ್ ಎಲ್ಲರಿಗೂ ಬಳಬಾಳ ಗ್ರಾಮದ ಜನರಿಗೆಲ್ಲ ಕೀರ್ತನ ತಿಳಿತೈತೇನೆ ಅಂತ ಕೇಳಿದ್ರು. ಗಂಡ್ಮಕ್ಳು ಅಂದರು ಯಪ್ಪ ನಮಗೆಲ್ಲ ತಿಳಿತೈತೆ ಕೀರ್ತನ. ಹೆಣ್ಮಕ್ಳು ಅಂದರು ಯಪ್ಪ ಮಹಾರಾಜರು ನಮ್ಗೆ ಏನು ಭೀ ತಿಳಿಯಂಗಿಲ್ಲ ಅಂದರು. ಇವ್ರು ತಿಳಿಯಂಗಿಲ್ಲ ಅಂದರು, ಅವ್ರು ತಿಳಿತೈತೆ ಅಂದರು. ಮಹಾರಾಜರು 12 ಊರ್ದು ನೀರು ಕುಡಿದಿರ್ತಾವ್ರು, ಭಾಳ ಬೆರಿಕಿದ್ರು. ಅವ್ರು ಅಂದರು ಯಾರಿಗೆ ತಿಳಿದೈತ್ಲ ಕೀರ್ತನ, ಯಾರಿಗೆ ತಿಳಿದೈತ್ಲ, ಯಾರಿಗೆ ತಿಳಿದಿಲ್ಲ ನೀವ ತಿಳಿಸಿ ಹೇಳಿ ಅಂದರು. ಬೋಲಾ ಪುಂಡಲಿ ಹಂಗಾಗೋದು ಬೇಡ. ಅದಕ್ಕೋಸ್ಕರವಾಗಿ ನಾಳೆ ಹಿಂದಾಳಿಸಿ ಹೋಗೋತ್ನಾಗ ಏನು ಹೇಳ್ರು ನಮ್ಗೇನು ತಿಳಿಲಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಸರಿಯಾಗಿ 7 ಗಂಟೆಗೆ ಬಂದ್ರನ ಕೀರ್ತನ ತಿಳಿದೈತ್ರಿ. 9 ಗಂಟೆಗೆ ನಮ್ಗೆ ಕಮಿಟಿಯವರು ಹಿರಿಯರೆಲ್ಲರೂ ಗ್ರಾಮಸ್ಥರು ವಿನಂತಿ ಮಾಡ್ಕೊಂಡಾರ. ಒಟ್ಟು ನಿನ್ನೆ 10 ಗಂಟೆಗೆ ಆಗೈತಿ. ಒಟ್ಟು ನನಗಂತ ಕೀರ್ತನ ಹೇಳಬೇಡ ಅಂದ್ರೆ ನಾ ಅಂತ ಹೇಳೋದಿಲ್ಲ ರೀ. ಒಟ್ಟು ಅವ್ರು ತಾಕೀತು ಮಾಡಿದಾರೆ, ನಿಮ್ಮ ಕೀರ್ತನ ದೂರ ಎಬ್ಸಾತಿರಿ ಅಂದರು. ಅದಕ್ಕಾಗಿ ನಾಳಿಂದಿಲ್ಲ, ನಾಳಿಂದ ಅವ್ರು ದೂರದಿಂದ ಬರ್ತಾರೆ. ಅದಕ್ಕೋಸ್ಕರವಾಗಿ 9 ಗಂಟೆಗೆ
ಆರತಿ ಆಗೋದು ಸತ್ಕಾರ 9ವರೆಗೆ ಆರತಿ ಮಾಡಿ 9ವರೆಗೆ ಪ್ರಸಾದ ಎಲ್ಲರಿಗೂ ಕೊಟ್ಟು 10 ಗಂಟೆಗೆ ಬರೋಬ್ಬರಿ ಎಲ್ಲ ಪೋಚ್ ನೀವು ಮನೆಗೆ ಈ ವ್ಯವಸ್ಥೆಯನ್ನು ಮಾಡೋದದನ. ನಾಳೆ ನೀವು ಎಲ್ಲರೂ ಈ ಕಮಿಟಿಯವ್ರು ನೀವು ಆಜ್ಞೆ ಮಾಡಿದಿರಿ ಆ ಪ್ರಕಾರ ನೀವು ಮನ್ಯಾನವ್ರನ್ನ ಇಲ್ಲಿ ಕಳಿಸ್ಬೇಕ್ರಿ ನೀವು. ಮತ್ತು ಇಲ್ಲಿ ಕಮಿಟಿಯವ್ರು ನೀವು ಎಲ್ಲರೂ ಕಮಿಟಿಯವ್ರು ಅಂದ್ರೆ ಇವರಲ್ರಿ, ಎಲ್ಲರಿಗೂ ಒಂದು ವಿನಂತಿ ಅದನ. ನಮ್ಮ ಬಳುಬಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಇಂಥ ಇಮಾರತವನ್ನು ಕಟ್ಟಿದಿರಿ. ಎಲ್ಲರೂ ಒಂದು 7 ದಿವಸ ಭಗವಂತನ ಈ ಪ್ರೇರಾಂಗದೊಳಗೆ ಈ ಮಂಟಪದೊಳಗೆ ಪ್ರಸಾದವನ್ನು ಮಾಡೋದದನ. ಎಲ್ಲ ಕಮಿಟಿಯವ್ರು ಗುರು ಹಿರಿಯರು ಎಷ್ಟು ಮಂದಿ ಇದ್ರಲ್ಲ ನೀವು ಲಾಸ್ಟಕ್ಕೆ ಎಲ್ಲ ಜನರಿಗೆ ಪ್ರಸಾದ ಮುಟ್ಟಿದ್ದರಿಂದ ಎಲ್ಲ ಮನೆಗೆ ಎಲ್ಲರಿಗೂ ಹೆಣ್ಣು ಮಕ್ಕಳು ಆದ್ರಿಂದ ಊರಾನ ಜನಮಗರ ಆದ್ರಿಂದ ಕೊನೆಯದಾಗಿ ಊರಾನ ಗುರು ಹಿರಿಯರು ಲಾಸ್ಟಿಗೆ ನೀವು ಊಟ ಮಾಡುವಂಗ ಪಂಕ್ತಿ ಒಳಗೆ ನಾನು ಕಾಣಬೇಕು ದಿವಸಾಲು. ಎಲ್ಲರಿಗೂ ಅಧಿಕಾರದಿಂದ ಹೇಳತ್ತಿಲ್ಲ, ವಿನಂತಿ ಆದಂದ್ರನ ಹಿರಿಯರು ಯಾವ್ದಾರು ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಆ ಯುವಕರ ಮೇಲೆ ಬಿಡಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಅವ್ರು 1 ತಿಂಗಳದಿಂದ ದುಡಿತಿದ್ದಾರೆ. ಎಲ್ಲರಿಗೂ ನೀವೆಲ್ಲರೂ ಶ್ರಮ ವಹಿಸಿದನ, ನಿಮ್ಮೆಲ್ಲರೂ ಸಹಕಾರದಿಂದ ಈ ಮಂದಿರ ಆಗಿದನ. ಎಲ್ಲರೂ ಪ್ರತಿ ದಿವಸಲೂ करोनी आरती चक्र आरती आदिपुराले अवसादन कालहादिव पहा पहावो पुनर्वंत आदिपुराले अवसादन कालहादिव तुकावा विठाल सन्निधि जवळ आदिपुराले अवसादन कालहादिव प्रेम सप्रेम आरती गोविंदा आरती धन्य धन्य तो जन नित्य करते अवलोकन बाळ प्रौढाने मुग्धावालती परमानंद धन्य धन्य तो जन नित्य करते अवलोकन नामाने केशवाई लोकत धन्य धन्य तो जन नित्य करते अवलोकन आरती ज्ञानराजा महाकैवल्यते जातीवती साधु संत मनोविदला राजा राजा लोकले ध्यान नचिकोने अवतार पांडुरंग नवतीले ध्याने आरती ध्यान राजा महाकैवल्य जातीवती साधु संत मनोविदला राजा आरती ध्यान राजा बोले राम आयत प्रतिले आरती ज्ञान राजा महाकैवल्य तेजा सूरती साधु संत मनोविदला माझा घालिनल भांगन वंदीकरण दयान पायन रूपते प्रेम आलिंगन अनंत पूजन भावे वायन नमः विठ्ठल रकुमार कृपाल रकुमार कृपाल रकुमार कृपाल रकुमार कृपाल चवावी माझी आस जन्मोजन्मी तुझ्या दास पंढरीच्या वारकरी वारी चुकून दे संत संगी सर्व काळ अखंड प्रेमाच्या कल्लोळ पंढरीच्या वारकरी वारी चुकून दे चंद्रभागी स्नान तुका मागीचे दान पंढरीच्या वारकरी वारी चुकून दे विठ्ठल रुक्माई कृपाल माग न ते तुझे प्रति आहे देशील तरी पाहे पांडुरंगा या संताची निर्भीच मजली आणि तुझे काही न मागू तुझे देवा तुका मी आता उधारतो ಪಾಯಿ ಸಂತಾಚೆ ಹವಾಲ್ದಾರ ಒಂದ್ ಕಡೆ ನಿಂತು ಬಿಡ, ಅಲ್ಲೇ ಎಲ್ಲರೂ ಬಂದು ಆರತಿ ತಗೋತಾರ. ಒಂದ್ ಕಡೆ ನಿಂತು ಬಿಡ್ನಿ. ಜ್ಞಾನದೇವ ತುಕಾರ ಎಲ್ಲರೂ ಪರಸ್ಥಳದಿಂದ ಬಂದಂತ ಸಂತರು ಪ್ರಸಾದಕ್ಕೆ ಕುಂಡ್ರಬೇಕು. ಹೆಣ್ಮಕ್ಳು ಎಲ್ಲರೂ ಆ ಮಂಟಪದೊಳಗೆ ಎಲ್ಲರೂ